ಈಗ ಪ್ರಚಂಡ ರಾವಣದ ಒಂದು ತುಣುಕು, ಅದು ಬಿಂಕ ಭಿನ್ನಾಣದ ಕಲಾವಿದರಿಗಾಗಿ ಸಮರ್ಪಣೆ. ಆಂತರ್ಯದಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ, ಈ 8 ದಶಕಂಠ ರಾವಣನ ಗುಂಡಿಗೆಯನ್ನು ರೊಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟಲಿಖಿತನಾದ ವಿಧಾತನೇ, ಪಾಪ ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕ್ಷಣಚಿತ್ತವಾಗಿ ಕಾಡುತ್ತಿರುವ ಈ ಭ್ರಾಂತಿ ಕ್ಷಣಪಿತ್ತ ಕ್ಷಣಚಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಭ್ರಾಂತೋ ಭ್ರಾಂತು. ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಕೂರಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಪ್ರಪಂಚದಲ್ಲೇ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ, ಸರ್ವತ್ರ ಸುಭದ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ಖಂಡೋಪಖಂಡಗಳನ್ನೇ ಚಾಂಡಾಲವಲ್ಲ ಕೊಂಡು ದಾಳಿಗಳ ಮಂಡಲ ನಾಯಕರಾದ ಗಂಡರ ಅವನ್ನ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ, ಎಷ್ಟೇ ಇರ್ಬೋದು, ಒಬ್ಬ ಚಕ್ರವರ್ತಿಯು ಕೂಡ ಆ ವಿಧಿ ಯಾವ ರೀತಿ ಕಾಲ ನಿರ್ಣಯ ನೀಡ್ತದೆ ಅನ್ನೋದು ಈ ನಾಟಕದ ಸನ್ನಿವೇಶ. ಯಾರಿಗೂ ಶಾಶ್ವತ ಅಲ್ಲ. ಇಲ್ಲಿ ದುರ್ಯೋಧನ ತನ್ನ ಏನು ಸಹೋದ್ಯೋಗಿಗಳಿದ್ರೋ ಅವ್ರು ಮಾಡಿದಂಥ ಸಣ್ಣ ಸಣ್ಣ ತಪ್ಪುಗಳಿಂದ ದುರ್ಯೋಧನ ಇವತ್ತು ಈ ಸ್ಥಿತಿಗೆ ಬಂದ. ಎಲ್ಲ ಕೂಡ ಕಲಿಪುಸ್ತಕಗಳು ತಾವೆಲ್ಲ ನೋಡಿದ್ದೀರಾ, ಮತ್ತೊಮ್ಮೆ ಹೇಳೋದು ಬೇಡ. ಹಾಗಾಗಿ ಈ ವೇದಿಕೆ ಮೇಲೆ ಇರುವ ಹಿರಿಯರ ಆಶೀರ್ವಾದದಿಂದ ಈ ನನಗೆ ತಿಳಿದಿದ್ದನ್ನು ಗೀಚಿದೆ. ಇದು 1989-90ರಲ್ಲಿ ಬರೆದಂಥ ನಾಟಕ. ಅನೇಕ ಪ್ರದರ್ಶನಗಳು ತಾವೆಲ್ಲ ನೋಡಿದ್ದೀರ. ಹಾಗಾಗಿ ಇವತ್ತು ಉತ್ತಮ ತಂಡ ಈ ಪ್ರದರ್ಶನ ನೀಡಿದೆ. ಮುಂದೆನೂ ಕೂಡ ಈ ಪ್ರದರ್ಶನ ಮುಂದುವರಿಸ್ತೀನಿ ಅಂತ ಹೇಳಿ, ಈಗ ಪಾತ್ರ ಪರಿಚಯ ಮಾಡಾದ್ಮೇಲೆ ಪ್ರತಿಭಾ ನಾರಾಯಣರು ಮತ್ತು ಪುಷ್ಪರಾಣಿಯರು ಇವರಿಗೆಲ್ಲ ಒಂದು ಆಶೀರ್ವಚನ ನೀಡಬೇಕು. ಆಮೇಲೆ ಒಂದು ಪುಸ್ತಕ ಬಿಡುಗಡೆ ಇದೆ, ಅದು ಕಾಳಿಪ್ರಸಾದ್ ಅವರು ಮಾಡಬೇಕು. ಈಗ ತಮ್ಮ ಪಾತ್ರ ಪರಿಚಯ. ವಿಶ್ವನಾಥ್, ರಂಜಿತ್, ನಾಗೇಂದ್ರ, ಮಂಜುನಾಥ್, ನಿರಂಜನ್, ಮೋಹನ್, ನಾಗರಾಜ್, ಹರ್ಷ,
ಗಣೇಶ ಕೃಷ್ಣ, ಶಿವಕುಮಾರ್, ಶಿವು, ಕಿರಣ್, ನಿಖಿಲ್. ಇಲ್ಲಿ ಹೇಳಿದಂತೆ ಹೆಸರಲ್ಲಿ ಶಿವ ಬಂದು ಹೋದ, ವಿಷ್ಣು ಬಂದು ಹೋದ, ಎಲ್ಲ ಬಂದು ಹೊರಟವರು. ಆ ಎಲ್ಲರ ಆಶೀರ್ವಾದ ಇವರೆಲ್ಲರಿಗೂ ಇರಲಿ. ಯಾಕೆಂದ್ರೆ ಭಗವತ್ ಸ್ವರೂಪಿಗಳಾದ ಕಲಾ ಪೋಷಕರು ನೀವೇನಿದ್ದೀರಾ, ನೀವು ಯಾವ್ಯಾವ ರೂಪದಲ್ಲಿ ಬಂದಿದ್ದೀರೋ ಯಾರಿಗೂ ಗೊತ್ತಿಲ್ಲ. ಆದರೆ ನಿಮ್ಮ ಆಶೀರ್ವಾದ ಇವರಿಗೆ ಅತ್ಯಗತ್ಯ. ಹಾಗಾಗಿ ನಿಮ್ಮ ಆಶೀರ್ವಾದ ಈ ಕಲಾವಿದರ ಮೇಲೆ ಸಂಪೂರ್ಣವಾಗಿ ಇರಲಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೀನಿ. ಈಗ ನಮ್ಮ ಪುಷ್ಪರಾಣಿಯರು ಈ ನಾಟಕದ ಬಗ್ಗೆ ಎರಡು ಮಾತಾಡಬೇಕು. ವೇದಿಕೆ ಮೇಲಿರೋ ಎಲ್ಲ ಕಲಾವಿದರು, ನೆರೆದಿರ್ತಕ್ಕಂಥ ಕಲಾವಿದರು ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಈಗೆಲ್ಲ ಯಾವಾಗಲೂ ನೋಡೋಕ್ಕೆ ಸಿಗಲ್ಲ, ಯಾವಾಗಲಾದರೂ ಒಂದೊಂದು ಸರಿ ಮಾತ್ರ ಇಂಥ ನಾಟಕಗಳು ನೋಡೋಕ್ಕೆ ಸಿಗುತ್ತೆ. ರಂಗೇಶ್ವರಿ ರಂಗಸ್ವಾಮಿ ಅವರು ಇನ್ನೂ ಇಂಥ ಹಲವಾರು ನಾಟಕಗಳನ್ನು ರಚನೆ ಮಾಡಿ ಇನ್ನೂ ಹಲವಾರು ಕಲಾವಿದರು ಬೆಳೆಯೋಗೆ ಮಾಡಬೇಕು ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ವೇದಿಕೆ ಮೇಲಿರುವಂಥ ನನ್ನ ಮುದ್ದಿನ ಕಲಾವಿದರು ಎಲ್ರಿಗೂ ಈ ದಿನ ನಾಟಕವನ್ನು ವೀಕ್ಷಿಸಿರುವಂಥ ಕಲಾಭಿಮಾನಿಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇದೊಂದು ಅಪೂರ್ವವಾದ ಸನ್ನಿವೇಶ. ಕುರುಕ್ಷೇತ್ರದಲ್ಲೇ ಬಹಳ ಗೀತೆ ಸೀನು ಹಾಗೂ ಈ ರಣರಂಗದ ಸೀನೆ ತುಂಬ ಅದ್ಭುತವಾದ ಒಂದು ಸನ್ನಿವೇಶ. SLN ಭೈರಪ್ಪ ಅವರ ಪಾರ್ಟ್ 2 ಅಲ್ಲಿ ಈ ಕಥೆ ನಾನು ಓದಿದ್ದೆ ಬಹಳ ಹಿಂದೆ. ನನಗೆ ಒಂದೊಂದು ಸೀನು ಅದೇ ನೆನಪು ಬರ್ತಾ ಇತ್ತು ಆವಾಗಲಿಂದ. ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಪಾತ್ರಧಾರಿಗಳು ಪಾದರಸದಂತೆ ನಿಂತಲ್ಲಿ ನಿಲ್ಲದೆ, ಕೂತಲ್ಲಿ ಕೂಡದೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರು. ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಹಾಗೂ ನಮ್ಮ ರಂಗಸ್ವಾಮಿಯವರ ಪ್ರಯತ್ನಕ್ಕೆ ಶುಭವಾಗಲಿ. ಇನ್ನೂ ಅನೇಕ ನಾಟಕಗಳು ಮೂಡಿ ಬರಲಿ. ಕಲಾವಿದರಿಗೆಲ್ಲರಿಗೂ ನನ್ನ ಆಶೀರ್ವಾದ. ಹಿರಿಯರಿಗೆಲ್ಲ ನನ್ನ ನನ್ನ ಧರ್ಮಪತ್ನಿಗಳ ಮೇಲೆ ಎಲ್ಲ ಕರೆಕ್ಟೇ. ಯಾಕೆ ಧರ್ಮಪತ್ನಿ ಅಂತ ಹೇಳ್ತೀರಾ ನೋಡೋಣ, ಹೇಳಿ ಯಾರನ್ನ. ಅವ್ರು ಹೇಳೋದೆಲ್ಲ ಧರ್ಮ ಅದಕ್ಕೆ. ಅವ್ರು ಹೇಳೋದೆಲ್ಲ ಧರ್ಮ ಅದಕ್ಕೆ. ಧರ್ಮಯುತವಾಗಿರುತ್ತೆ ಅದಕ್ಕೆ. ಇಲ್ಲ, ನಾನು ರಾವಣ, ಅವರು ಮಂಡೋದ್ರಿ. ಇವತ್ತು ರಾವಣ ಆಗಿ ಏನಾರು ನಿಲ್ಲಬೇಕಾದ್ರೆ ಪ್ರತಿಭಾ ನಾರಾಯಣರು ಭಾಗ್ಯಶ್ರೀ. ಕಾರಣ ಏನಂದರೆ, ಯಾವುದೇ ಒಂದು ಪಾತ್ರ ಮಾಡಬೇಕಾದ್ರೆ ನನ್ನ ಜೊತೆ ಅಭಿನಯಿಸುವಂಥ ಪಾತ್ರಗಳು ಸರಿ ಸಮಾನವಾಗಿದ್ದಾಗ ನಾವು ಪಾತ್ರ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ಅವರು ಆಶೀರ್ವಾದದಿಂದ ಅಂತ ಅಂದರೆ ತಪ್ಪಾಗಲಾರ್ದು, ನಮಗಿಂತ ಹಿರಿಯರು. ಹಾಗಾಗಿ ನಾನು ಆಗಾಗ ಹೇಳ್ತಾ ಇರ್ತೀನಿ, ಇನ್ನೆರಡು ಕುಡಿಗಳನ್ನ, ಇನ್ನೆರಡು ಪೌರಾಣಿಕ ರತ್ನಗಳನ್ನ ಸೀತೆ ಮಂಡೋದ್ರಿಂದ ಈ ರಂಗಭೂಮಿಗೆ ಕೊಡಿ ಅಂತ. ಬೇಕು ರಂಗಭೂಮಿ, ಅದರಲ್ಲೂ ಪೌರಾಣಿಕ ನಾಟಕ ನಶಿಸಿ ಹೋಗುತ್ತದೆ ಅಂತಾರೆ. ಅದಕ್ಕೆ ಸಾವೇ ಎಲ್ಲ ಬಿಡಿ, ನಶಿಸಿ ಹೋಗಲ್ಲ, ಏನೂ ಆಗಲ್ಲ, ಇನ್ನು ಗಟ್ಟಿ ಆಯ್ತದೆ. ಜನ ಏನೇ ಮಾಡಿದ್ರು ಬೆಲ್ ಬಾಟಮ್ ಪ್ಯಾಂಟ್ ಬಂತು, ಕಡೆಗೆ ತಿರ್ಗಾ ಇವಾಗ ಮುನ್ನಂಗಿ ಪ್ಯಾಂಟೇ ಬಂತು. ಯಾವತ್ತೂ ಪೌರಾಣಿಕನೇ, ತಾಯಿ ಬೇರೆ, ಅದನ್ನು ಯಾರೂ ಕೀಳಕ್ಕಾಗಲ್ಲ. ಗೊತ್ತಾಯ್ತಾ? ಹಾಗಾಗಿ ಎಲ್ಲರ ಒಂದು ಆರೈಕೆ ನಮ್ಮ ಶಿವ ಮೇಲೆ ಇರಲಿ. ಶಿವು ಒಂದೆರಡು ಮಾತು ಇದ್ರ ಬಗ್ಗೆ. ರಾವಣ ರಾವಣ ಶಿವು ಎರಡು ಮಾತಾಡಲಿ.
ನಮ್ಮ ತಂಡಕ್ಕೆ ಗೌರವರತ್ನ ಗೌರವವನ್ನು ಧೈರ್ಯ ಮಾಡಿ ಕೊಟ್ಟಿದ್ದಕ್ಕೆ ಮೊದಲು ನಾನು ಗುರುಗಳಿಗೆ ನಮಸ್ಕಾರ ಹೇಳ್ತೀನಿ. ನಮಗೆ ಈ ನಾಟಕವನ್ನು ಅದ್ಭುತವಾಗಿ ಕಟ್ಟೋದಕ್ಕೆ ಬೆನ್ನೆಲುಬಾಗಿ ಮತ್ತು ಏನೇನು ಮಾಡ್ತೀರಿ ಎಲ್ಲವನ್ನೂ ಸ್ವತಂತ್ರವಾಗಿ ಮಾಡಿ ಅಂತ ತುಂಬ ತೆರೆದ ಮನಸ್ಸಿನಿಂದ ಅವಕಾಶ ಕೊಟ್ಟಿದ್ದರು ಗುರುಗಳು. ಈ ನಾಟಕ ಇದು 2ನೇ ಪ್ರದರ್ಶನ. ಕೆಲವು ಗೊಂದಲಗಳು ಆಗಿದ್ದಾವೆ, ಅದನ್ನು ನಾವು ಮುಂದೆ ಸರಿಪಡಿಸ್ಕೊತೀವಿ. ಇನ್ನೂ ಈ ನಾಟಕವನ್ನು ಅದ್ಭುತವಾಗಿ ಕಟ್ಟಿ ಪ್ರದರ್ಶನ ಮಾಡ್ತೀವಿ. ನಾನು ಗುರುಗಳ ಹತ್ರ ಕ್ಷಮೆ ಕೇಳ್ತಿದ್ದೀನಿ, ನನಗೆ ಗೊತ್ತಾಗ್ತದೆ, ನೀವು ಕ್ಷಮಿಸಬೇಕು. ಇನ್ನು ಮಿಕ್ಕಿದ್ದ ನೀವೇ ಮಾತಾಡಬೇಕು. ಧನ್ಯವಾದ. ಅದು ಸಹಜ. ಒಬ್ಬ ಕಲಾವಿದ ತನ್ನ ತಪ್ಪನ್ನು ತಾನು ತಿಳ್ಕೊಂಡಾಗ ಅದಕ್ಕಿಂತ ದೊಡ್ಡ ಕ್ಷಮೆ ಇನ್ನೊಂದಿಲ್ಲ. ನನ್ನ ಕ್ಷಮಿಸಬೇಕು ಅಂದರೆ ಏನೂ ಕ್ಷಮೆ ಇಲ್ಲ. ಯಾಕೆ ಅಂತಂದರೆ ನೀವು ಜನರ ಮನಸ್ಸಲ್ಲಿ ಉಳಿಬೇಕಾದ್ರೆ ನಿಮ್ಮ ಆದೊಂದು ತಪ್ಪುಗಳನ್ನ ನೀವು ಸರಿ ಮಾಡಿಕೊಂಡ್ರೆ ನೀವು ಇನ್ನೂ ಅತ್ಯುತ್ತಮ ತಂಡ ಆಗಿ ಹೊರಹೋಗ್ತದೆ. ಹಾಗಾಗಿ ನಿಮ್ಮ ಅತ್ಯುತ್ತಮ ತಂಡ ಆಗಿ ಮುಂದಿನ ನಾಟಕಕ್ಕೆ ನಾನೇ ಮಾಡಿಸ್ತೀನಿ, ರಂಗಶ್ರೀಯಿಂದನೇ ಮಾಡಿಸ್ತೀನಿ. ನಾನು ಕೂತ್ಕೊಂಡು ನೋಡಿದಾಗ ಕೆಲವೊಂದು ನಾನು ಹೇಳ್ತೀನಿ, ಆಮೇಲೆ ಅವೆಲ್ಲ ಸರಿ ಮಾಡ್ಕೊಂಡ್ರೆ ಸರೋಗುತ್ತೆ ಅಂತ ಹೇಳಿ ಈಗ ಕಾಳಿಂಗ ಸರ್ ಮಾತಾಡ್ತಿದ್ದ ಸರ್ ಡೈಲಾಗು. ಈಗ ಕಾಳಿಪ್ರಸಾದ್ ಅವರು ಪುಸ್ತಕ ಬಿಡುಗಡೆ ಮಾಡ್ತಾರೆ. ಹೀಗೆ ಪುಸ್ತಕ ಬರೆದಿದ್ದೀನಿ, ನಿಮ್ಮ ವೇದಿಕೆಯಲ್ಲಿ ಬಿಡುಗಡೆ ಮಾಡಿಸೋದು ಅಷ್ಟೋಸ್ಕರ ಮಾಡ್ತಿದ್ದೀನಿ. ನೀವು ಸಿಗುವಾಗ ಈಗ ಪ್ರಚಂಡ ರಾವಣದ ಒಂದು ತುಣುಕು, ಅದು ಬಿಂಕ ಭಿನ್ನಾಣದ ಕಲಾವಿದರಿಗಾಗಿ ಸಮರ್ಪಣೆ. ಆಂತರ್ಯದಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8 ದಶಕಂಠ ರಾವಣನ ಗುಂಡಿಗೆಯನ್ನು ರೊಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟಲಿಖಿತನಾದ ವಿಧಾತನೇ. ಪಾಪ, ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕ್ಷಣಚಿತ್ತವಾಗಿ ಕಾಡುತ್ತಿರುವ ಈ ಭ್ರಾಂತಿ ಕ್ಷಣಪಿತ್ತ ಕ್ಷಣಚಿತ್ತರಾದ ನವಗ್ರಹಗಳ ಕ್ರಾಂತಿಯೇ? ಭ್ರಾಂತೋ ಭ್ರಾಂತು. ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಕೂರಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇ ಪ್ರಪಂಚದಲ್ಲಿ ನನಗಿಂತಲೂ
ಪ್ರಬುದ್ಧವೇ ಪ್ರಚಂಡವೇ ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ, ಸರ್ವತ್ರ ಸುಭದ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ದಂಡೋಪಕಂಡಗಳನ್ನೇ ಚಾಂಡಾಲವಲ್ಲ ದಾಳಿಗಳ ಮಂಡಲ ನಾಯಕರಾದ ಗಂಡರಾದ ಪ್ರಚಂಡ ರಾವಣ. ಏನಾದರೂ ಏನಂತೆ ನೀವೆಷ್ಟೇ ಆಗಲಿ ಏನಾದರೇನೆಂದು ಲಂಕೇಶ್ವರ ನೀನಾದೆ ಮತಿಹೀನ ಪಾರ್ವಪೋರ ನಿನಗೇನೋ ಹಠಮಾರಿತನ ರಾವಣೇಂದ್ರ ಲಂಕೇಶ್ವರ. ಓ ಮಂಡೋದರಿ, ಈ ಅಪರಾತ್ರಿಯ ವೇಳೆಯಲ್ಲಿ ನನ್ನ ಏಕಾಂತ ಪ್ರದೇಶಕ್ಕೆ ಬಂದೆ. ಸಾಕ್ಷಿಯಾಗಿ ಕೈ ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಪುರವೇ ಆದರೇನು ಸ್ವಾಮಿ? ಸರಿ, ಬಂದ ಕಾರಣ ಲಂಕಾನಾಶಕ್ಕೆ ಕಾರಣೀಭೂತವಾದ ಸೀತಾಪಹರಣ. ಮತ್ತೆ ಅದೇ ಆರೋಪದ ಮಾತೇಕೆ ದೇವಿ? ನಾನಿಂದು ಕೇವಲ ಮೋಹಪರವಶನಾಗಿ ಸೀತಾಪಹರಣ ಮಾಡಿಲ್ಲ. ಏನು ಸ್ವಾಮಿ ನಿಮ್ಮ ಅಂತಃಶ್ರದ್ಧೆ? ವಜ್ರ ಅಮೂಲ್ಯವಾದರೂ ಅದರಲ್ಲಿ ವಿಷವಿಲ್ಲವೆಂದರೆ ಜಗತ್ತು ಒಪ್ಪುವುದೇ? ದುಡುಕಿ ದುಃಖ ಪಡುತ್ತಿದ್ದೀರಿ, ಮಂಡೋದರಿ, ಹಠ ಮಾಡಿ ಹಾಳಾಗುತ್ತಿದ್ದೀರಿ. ಮಂಡೋದರಿ, ಎಂತಹ ಜಗಮಂಡಲಾಗಲಿ ಅಮಾವಾಸ್ಯೆ ಅರ್ಧರಾತ್ರಿಯಲ್ಲಿ ಕಂಡ ನೆಲಮಾವಿಗೆ ಹುಣ್ಣಿಮೆ ಹಗಲಲ್ಲಿ ಅವಮಾನ ಬೀಳುವರೆ. ಮಂಡೋದರಿ, ನಾನು ಜಗಮಂಡನೋ ವಿಶ್ವ ಪ್ರಚಂಡನೋ ಅದರ ವಿಮರ್ಶೆ ಈಗ ಬೇಡ. ನಾನು ಎಲ್ಲ ಧರ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆರಗಿಸಿಕೊಳ್ಳಬಲ್ಲ ದಾಕ್ಷಿಣೇಶ್ವರದ ಶಕಂಠ ರಾವಣ, ಮೇಲಾಗಿ ಮಹಾಬ್ರಾಹ್ಮಣ. ನಾಡಿನ ಗಾದಿ ಕೇಳಿದೆಯ ತಾನೇ? ಆ ಬ್ರಹ್ಮ ಕೊಡ, ಈ ಬ್ರಾಹ್ಮಣ ಬಿಡ. ಬ್ರಾಹ್ಮಣ್ಯವಿದ್ದಲ್ಲಿ ನಿತ್ಯ ಭ್ರಷ್ಟಾಚಾರ, ಬ್ರಾಹ್ಮಣನ ಮೊಗದಲ್ಲಿ ದೈತ್ಯ ದುರಹಂಕಾರ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಕೊನೆವರೆಗೆ ಇರಲಿ. ಈಗ ನಮ್ಮ ಬಂಧುಗಳಾದ ಕಾಳಿಪ್ರಸಾದರ ಮಾತಾಡಿದ ಮೇಲೆ ನಿಮ್ಮೆಲ್ಲರಿಗೂ ಶುಭರಾತ್ರಿ. ಆತ್ಮೀಯ ಕಲಾವಿದರಿಗೆ ನಮಸ್ಕಾರ. ಇದೇ ವೇದಿಕೆ ಮೇಲೆ 1995ರಲ್ಲಿ ರಂಗಶ್ರೀ ಸಂಸ್ಥೆಯಿಂದ ಇನ್ನೇಶ್ವರ ನಾಟಕೋತ್ಸವ ನಡೀತಿತ್ತು. ಆ ಸಮಯದಲ್ಲಿ ಅಗ್ನಿಶಿಖೆಯಲ್ಲಿ ಒಂದು ನಾಟಕಕ್ಕೆ ನಾನು ನಿರ್ದೇಶನ ಮಾಡಿ ಇದೇ ವೇದಿಕೆ ಮೇಲೆ ನಾಟಕವನ್ನು ನಡೆಸಿದ್ದೆ. ಆಗ ಸ್ವಾಮಿ ಅಷ್ಟೊಂದು ಪರಿಚಯ ಇರಲಿಲ್ಲ. ಸೊ ಈ ಒಂದು ಸಮಯದಲ್ಲಿ ಅವರ ನಾಟಕಕ್ಕೆ ನಾನು ಇಲ್ಲಿ ಬಂದು ಸ್ಟೇಜನ್ನು ಹಂಚ್ಕೊಂಡಿರೋದು ಭಾಳ ಸಂತೋಷ ಆಯಿತು. ಜೊತೆಯಲ್ಲಿ ಇವತ್ತಿನ ಈ ನಾಟಕ ಒಂದು ವಸ್ತ್ರ ವಿನ್ಯಾಸ ಇರ್ಬೋದು, ಲೈಟಿಂಗು ಮತ್ತು ಸ್ಟೇಜ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು. ಸಿಂಪಲಾಗಿ ಹೇಗೆ ಬಳಸ್ಕೋಬೋದು ಅನ್ನೋದನ್ನು ನಮ್ಮ ಶಿವು ಹೊನ್ನಗಾರಿನವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಧನ್ಯವಾದಗಳು. ಮತ್ತು ಕಲಾವಿದರಲ್ಲಿ ಕಂಡು ಕಾಣಿದ ಒಂದು ಸಣ್ಣ ಪಟ್ಟ ತಪ್ಪು ಕಾಣಿಸ್ತಾ ಇತ್ತು. ಅದು ಮುಂದಿನ ಪ್ರದರ್ಶನಗಳಲ್ಲಿ ಈ ಚಿನ್ನವನ್ನು ಹೊಳಪು ಮಾಡಿದ ಹಾಗೆ ಸೊ ಪಾಲಿಶ್ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೊ ಎಲ್ಲರಿಗೂ ಅಭಿನಯಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ನಾಟಕದ ಬೆಳಕಿನ ವಿನ್ಯಾಸ ಮಾಂತ್ರಿಕ ವಿನ್ಯಾಸಗಾರ ಸೂರ್ಯ ಸಾತಿ ಅದ್ಭುತವಾಗಿ ಬೆಳಕನ್ನು ಮಾಡ್ತಾನೆ. ನಮ್ಮ ತಂಡದ ಎಲ್ಲ ನಾಟಕಗಳಿಗೂ ಅವನೇ ಬೆಳಕನ್ನು ಮಾಡ್ತಾನೆ. ಮತ್ತೆ ಜರ್ಮನಿಗೆ ಹೋಗಿ ಈ ಲೈಟ್ ಬೆಳಕಿನ ವಿನ್ಯಾಸವನ್ನು ಕಲ್ತ್ಕೊಂಡು ಬಂದಿದ್ದಾನೆ. ಅವನ ಇಂಟ್ರೆಸ್ಟ್ಗೆ ನಾವು ಧನ್ಯವಾದಗಳು. ನಮ್ಮ ನಾಟಕಕ್ಕೆ ಸಂಗೀತ ದೇಸಿ ಮೋಹನ್.
ಮೋಹನ್. ಧನ್ಯವಾದಗಳು.